आदिपूजेगधिपति संकष्टहरा गणपति ನಮ್ಮ ಮೊಮ್ಮಕ್ಕಳಿಗೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತಿಸಿದ್ರೆ ನಾವು ಡೆಲ್ಲಿಗೆ ಬಂದಿದ್ದೇವೆ. ಸೌತರ್ ಕಾನ್ ಒಂದು ಗ್ರಾಮಕ್ಕೆ ಬಂದಿದ್ದೀವಿ. ಇಲ್ಲಿ ಫೇಮಸ್ ಇದೆ ವಿನಾಯಕ. ಇಲ್ಲಿ ಯಾವ ದೇವಸ್ಥಾನ ಇಲ್ಲ ಏನಿಲ್ಲ, ಎಲ್ಲ ಓಪನ್ ಪ್ಲೇಸ್ ಅಲ್ಲಿ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿದೆ. ಇಲ್ಲಿ ಮಳೆ ಬಂದು ವಸ್ತು ಬಂದು ತುಂಬಾ ಚೆನ್ನಾಗಿರುತ್ತೆ. ಡೈರೆಕ್ಟ್ ಅಂದ್ರೆ ಓಪನ್ ಪ್ಲೇಸ್ ಅಲ್ಲ, ನೋಡೋಣ ಬನ್ನಿ. ನಿಮಗೂ ದೇವಸ್ಥಾನಕ್ಕೆ ಚಿಕ್ಕ ವಯಸ್ಸಿನಲ್ಲಿ ಬರ್ತಾ ಇದ್ದೀವಿ. ಮತ್ತೆ ಪ್ರತಿ ಸಲ ಧರ್ಮಸ್ಥಳಕ್ಕೆ ಬಂದಾಗ ಇಲ್ಲಿ ಮುಗಿಸ್ಕೊಂಡು ಅಲ್ಲಿ ಕುಕ್ಕೆಗೆ ಹೋಗ್ತೀವಿ. ಈ ದೇವಸ್ಥಾನಕ್ಕೆ ಬಂದು ಏನಾದ್ರು ಅಂದ್ಕೊಂಡು ಗಂಟೆ ಕಟ್ಟಿದ್ರೆ ಆಗಿದೆ. ಪರ್ಸನಲಿ ನಾನೇನು ಫೀಲ್ ಮಾಡಬೇಕು ಅಂದ್ರೆ ನಾನು ಏನ್ ಅಂದ್ಕೊಂಡು ಗಂಟೆ ಕಟ್ಟಿದೀನೋ ಅದೇ ಕೆಲಸ ಎಲ್ಲ ಆಗಿದೆ. ತುಂಬಾ ಪವರ್ಫುಲ್ ದೇವರು. ಸಂಕಷ್ಟಹರ ಗಣಪತಿ. ನಮ್ಮ ಹೆಸರು ಉಷಾಬಾಯಿ. ನಾವು ವೈಫ್ ಫ್ರೆಂಡು ಬೆಂಗಳೂರಿಂದ ಬಂದಿದ್ದೀವಿ. ಅಲ್ಲಿ ನಮ್ಮ ಅಕ್ಕ ಮಗ ಬಂದು ಹೋದ್ರು. ಅವ್ರು ಬಂದು ಹೋದ್ಮೇಲೆ ಅವ್ರು ಒಳ್ಳೇದಾಗೈತೆ. ಅವರು ಒಂದು 3-4 ಸತಿ ಬಂದೋಗಿದ್ದಾರೆ. ಅವರು ಇಂಪ್ರೂವ್ಮೆಂಟ್ ಆಗಿದ್ದಾರೆ. ನಮ್ಗೆ ಹೇಳಿದ್ರು, ನಾವು ಇವಾಗ ಬಂದಿದ್ದೀವಿ, ನೋಡೋಣ ಈ ಸತಿ ದಯೆ ನಮ್ಮ ಮೇಲೆ ಏನನ್ನ ದೇವ್ರು ತೋರಿಸಿದ್ರೆ ನಾವು ನೆಕ್ಸ್ಟು ಮುಂದಿನ ವರ್ಷಕ್ಕೆ ಬರ್ತೀವಿ, ಅದಕ್ಕೆ ತೀರಿಸ್ತೀವಿ. ಹೊನ್ನಾವರದಲ್ಲಿ ಆಕ್ಸಿಡೆಂಟ್ ಆಯಿತು. ಇವಾಗ ಆಗಿ 5 ವರ್ಷ ಆಯಿತು. ಇವತ್ತಿಗೂ ನಾನು ಕ್ಲಿಯರೆನ್ಸ್ ಆಗಲಿಲ್ಲ ಇನ್ನು. ಇವಾಗ ಇಲ್ಲಿ ಕೆಲಸ ಮಾಡಿಕೊಂಡು ಈಗ 1.5 ವರ್ಷ ನಡೀತಾ ಇದ್ದೀನಿ. ಇಲ್ಲಿ ಕೆಲಸ ಆದಮೇಲೆ ಭಾಳ ಇಂಪ್ರೂವ್ಮೆಂಟ್ ಆಗಿದೆ ಜನಗಳು ಹೇಳ್ತಾ ಇದ್ದಾರೆ. ಗಜಾನನ ನಿನಗೆ ವಂದನೆ. ನಾರಾಯಣ ಅಂತ, ನಾನು ಬೆಂಗಳೂರಿಂದ ಬಂದಿದ್ದೀನಿ. ನಾನು ಧರ್ಮಸ್ಥಳಕ್ಕೆ ರೆಗ್ಯುಲರು 30 ವರ್ಷದಿಂದ ಬರ್ತಿದ್ದೀನಿ. ಅಲ್ಲಿ ಅಂದ್ಕೊಂಡಿದ್ದೆಲ್ಲ ನಡೀತಾ ಇದೆ. ಇದುವರೆಗೂ ಎಲ್ಲ ಸಕ್ಸಸ್ ಆಗಿದೆ. ಅದೇ ಥರ ಅಲ್ಲಿಗೆ ಬಂದಾಗ ಇಲ್ಲಿಗೂ ಬಂದು ಹೋಗ್ತೀವಿ. ಇಲ್ಲಿ ಒಳ್ಳೆ ದೇವಸ್ಥಾನ, ಅಂದ್ಕೊಂಡಿದ್ದಾಗಿದೆ. ಗಂಟೆ ಕಟ್ಟಿದ ತಕ್ಷಣ ನಮ್ಮ ಕೆಲಸಗಳಾಗುತ್ತೆ. ಇಲ್ಲಿಂದ ಕುಕ್ಕೆಗೆ ಹೋಗಿ ಮನೆಗೆ ಹೋಗ್ತೀವಿ. ಹಳೆ ದೇವಸ್ಥಾನ, ಹಾಗಾಗಿ ಗಂಟೆ ಕಟ್ಟುವ ವಿಶೇಷ ಉದ್ದೇಶ ಎಂತ ಹೇಳಿದ್ರೆ ಭಕ್ತಾದಿಗಳ ಒಂದು ಹರಕೆ ನೆರವೇರ್ತದೆ ಅಂತ ಹೇಳಿದ್ರೆ ಮನಸ್ಸಿನ ಸಂಕಲ್ಪ ಅಂತ ಹೇಳಿದ್ರೆ ಆಗ್ತದೆ. ಇಲ್ಲಿ ಒಂದು ದಿನದಲ್ಲಿ ಗರ್ಭಗುಡಿ ಇದು ಚಪ್ಪರ ಒಂದೇ ದಿನದಲ್ಲಿ ಆಗಬೇಕು. ಒಂದು ದಿನದಲ್ಲಿ ಮಾಡಿದರೆ ಅದು ಕಾಶಿ ಅಲ್ಲಿವರೆಗೆ ಕಾಣಬೇಕು. ಹಾಗೆ ಅಂತೇಳಿ ಮೊದಲಿಂದ ಜ್ಯೋತಿಷರು ಹೇಳಿಕೊಂಡು ಬಂದಿದ್ದಾರೆ.